ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ, ನಾವು ಕೂಡ ಚೆನ್ನಾಗಿದೆ. ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಎತ್ಕಿಸಿದ್ರೆ ಎಲ್ಲ ಜಳಕ ಚಾಗರಿ ಎಲ್ಲ ಆಯ್ತು. ಈಗ ಅಡುಗೆನೂ ಮಾಡ್ಲಕ್ಕ ಇಟ್ಟೀನಿ. ಈಗ ಸಾಂಬಾರದಾಗೈತಿ, ಆ ಕಡೆ ಬಟಾಟಿನೂ ಕುದಿಸ್ಲಾಗಿಟ್ಟೀನಿ. ಇದೆಲ್ಲ ಕಸ ಹುಡುಗಿಲ್ಲ, ಅದ್ರ ಮೇಲೆ ಪೂಜೆ ಮಾಡಿಲ್ಲ, ಮಾಡ್ಬೇಕಿನ ನೋಡ್ರಿ. ನಾವು ಇಬ್ಬರು ಹಂಚ್ಕೊಂಡು ಅಂತ ತೆಗ್ದ ಇವತ್ತು ಇವೆಲ್ಲ ಕಿಟಕಿ ಅದೆಲ್ಲ ಕ್ಲೀನ್ ಮಾಡ್ತಾರೆ. ಇವತ್ತು ಒಂದು ಬ್ಲ್ಯಾಂಕೆಟ್ನ ಒಗೆದೈತಿ, ಅದನ್ನ ಒಗಿಲ್ಲ ಹೇಳಿನವ್ರಿಗೆ. ಈಕಿಂದನ ಜಳಕ್ಕಿಲ್ಲ, ಜಪ್ಪತ್ರಿಲ್ಲ, ಏನಿಲ್ಲ. ಆಕಿ ಕೊತ್ತಾಳ, ಆಕಿಗೆ ತಲೆಗೆ ಎಣ್ಣೆ ಹಚ್ಚಿ ಆಕಿ ಇವತ್ತು ತೆರಿಬೇಕಂದ್ರೆ ವಾರದಾಗ ಒಮ್ಮೆ ಆಗ್ತೈತಲ್ರಿ ಆಕಿನ ತಲೆ ತೊಳೆಯೋದು. ಈಗ ಎಣ್ಣೆ ಹಚ್ಚದಂದ್ರೆ ತಲೆ ತೊಳಿಲಾಕ ಬರ್ತೈತಿ, ತಡ್ಯಾಕಾಗಲಕ್ಕ ನಡೀತೈತಿ. ಇವತ್ತೇನು ಸುಟ್ಟಿ ಇತ್ತಲ್ಲ, ಇವತ್ತು ರವಿವಾರ. ಹಾಗಾಗಿ ಆಕಿನ ಜಳಕದಾಗಿಲ್ಲ. ನಮ್ಮಿಬ್ರದ್ದು ಜಳಕ ಆಗೈತಿ. ಚಾಗಿ ಕುಡಿದು ಅವ್ರ ಕೆಲ್ಸಿಗೆ ಅವ್ರು ಹತ್ಯಾರ. ಇನ್ನು ನನ್ನ ಕೆಲಸ ನಾ ಮಾಡ್ಬೇಕು ರೀ. ನೋಡಿ, ನಾನು ಅದನ್ನು ಅಡುಗೆ ಮಾಡ್ಬೇಕು. ನಾನು ನೋಡ್ರಿ ಈಗ ಕಸ ಇಲ್ಲ ತಂದು ಇಟ್ಟಿನ, ಕಸ ಹುಡುಗಿಲ್ಲ, ಕಸ ಹುಡುಗಬೇಕು. ಬರ್ರಿ ಇವತ್ತು ಏನೆಲ್ಲ ನಾವು ಮಾಡ್ತೀವಿ ಅಂತ ತೋರಿಸ್ತೀನಿ. ಕಸ ಹುಡುಗೋದೇನು ತೋರಿಸಲ್ಲ. ಇದು ಕಸ ಇಷ್ಟು ಹುಡ್ಕೊಂಡು ನೋಡಿರಿ, ನಾ ಇಷ್ಟೊಂದು ಸಾಂಬಾರದ ಮಾಡೀನಿ. ಈಗ ಸಾಂಬಾರು ಮಾಡೀನಿ. ಇಡ್ಲಿ ಹಿಟ್ಟು ರೆಡಿ ಐತಿ. ಇಲ್ಲಿ ಬಟಾಟಿ ವಡೆ ಮಾಡ್ಬೇಕಂತ ಬಟಾಟಿನ ಕುದಿಸ್ಲಾಕಿಟ್ಟಿನಿ. ಚಾದು ಎಲ್ಲ ಕುಡ್ದಿದ್ದೇವೆ. ಈಗ ಇನ್ನೇನಿಲ್ಲ, ಕಸ ಹುಡುಕಿಸಿನ್ರೆ ಆಕಿ ತಲೆಗೆ ಎಣ್ಣೆ ಹಚ್ಚಿ ನನ್ನ ಕೆಲ್ಸಕ್ಕೆ ಹತ್ಬೇಕೀಗ. ಬಟಾಟಿ ಕುದಿಸ್ಲಾಗಿಟ್ಟು ಬಟಾಟಿ ಕುದೈತಿ. ಈಗ ಗ್ಯಾಸ್ ಬಂದ್ ಮಾಡೀನಿ. ಅದು ಸುಂದು ವಡೆ ಮಾಡ್ಬೇಕಂತಂದು ಬರ್ರಿ, ಅದಕ್ಕೆಲ್ಲ ಇನ್ನು ಪ್ರಿಪೇರ್ ಮಾಡ್ಕೋಬೇಕು. ಈಗ ನೀವು ಹೇಳಿದಿವತ್ತೆಲ್ಲ ಕೆಲಸ ಮಾಡ್ತಿರಲ್ಲ ನೀವು. ಹಾಂ, ಅವರಿಗೆ ಫಿಕ್ಸ್, ನೀನು ರಾತ್ರಿನೇ ಫಿಕ್ಸ್ ಮಾಡಿಟ್ಟಿನಿ ಅವರಿಗೆ. ನೀವು ಮುಂಜಾಳೆದು ಅದು ಬ್ಲ್ಯಾಂಕೆಟ್ ತೆಗಿಬೇಕು. ಈ ಕಿಟಕಿ ಮತ್ತು ಕಿಚನ್ದಂದು ಕಿಟಕಿ ಒರೆಸ್ಕೊಂಡು, ಕಿಚನ್ ಕಿಟಕಿನ ಆದ್ರೆ ಒರೆಸ್ಕೊಳ್ಳೋಕ್ಕೆ ಪರವಾಗಿಲ್ಲ, ಅದು ಜಾಸ್ತಿ ಏನು ಗಲೀಜು ಆಗಲ್ಲ ಅಲ್ಲಿದು. ಈ ಗ್ಯಾಲ್ರಿದು ಐತ್ಲ, ಇದು ಇಷ್ಟು ಒರೆಸ್ಕೋಬೇಕಂತ ಹೇಳಿನವ್ರಿಗೆ. ಅವ್ರಿಗೆ ಮೊದಲೇ ಫಿಕ್ಸ್ ಮಾಡಿ ಇಟ್ಬಿಟ್ಟಿನಿ ಮೈಂಡ್. ಇದನ್ನೆಲ್ಲ ನೀವು ಮಾಡ್ಬೇಕ್ರಿ ಇವತ್ತು, ಎಷ್ಟೆಷ್ಟೆಲ್ಲ ನಿಮ್ದು ಕೆಲಸ ಅಂತಂದು ಅವರು ಫಿಕ್ಸ್ ಆಗ್ಯಾರ. ಈಗ ಬರ್ರಿ, ಈಗ ಮಾಡೋಣ ಕೆಲಸ. ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ಕಸ ಹುಡ್ಕೊಂಡು ಮಾಡಿ ಮತ್ತೆ ಸಿಗ್ತೀನಿ. ಬರ್ರಿ ಹೋಗೋಣ. ಬಿಡಲೇ ಹಾಂ ನೋಡಿ, ನನಗೂ ಬಾಳ್ದಾಗ್ಯಾತ, ನನ್ನ ಮಗ ಮುಂದಾಕ್ಲಾಗತ್ತ. ಚಂದ ಐತ್ಲಪಿ? ಈಗ ಯಾಕಂದ್ರೆ ಮಾಡಿಲ್ಲ, ಬೂರ್ಸಿ ಇಟ್ಟು ಮಾರಿಲ್ಲ ಬೂರ್ಸಿ. ಹಾಯ್ ಫ್ರೆಂಡ್ಸ್, ಇದ್ರಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು. ನಾಚಬೇಡವ ನೀ, ಪಪ್ಪಗೆ ನಾಚುತ್ತಾಳ. ಪಪ್ಪ ನೋಡ್ತಾನೆ ಬಾತನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಎಲ್ಲರೂ ಹಾಂ, ಹಾಯ್ ಫ್ರೆಂಡ್ಸ್ ಎಲ್ಲರೂ. ಹೋಗ ಕಡೆ ಜಕ ಮಾಡಿ, ಏನು ಮಾಡಿಲ್ಲ. ಬಾಯ್. ಆಯ್ತು ಫ್ರೆಂಡ್ಸ್, ಬರ್ರಿ ಮಾಡೋಣ, ಮತ್ತೆ ಸಿಗ್ತೀನಿ ನಿಮ್ಗೆ. ಎಣ್ಣೆ ಹಚ್ಚಕತ್ತಿ ನೋಡ್ರಿ ತಲೆಗೆ. ವಾರದಾಗ ಒಮ್ಮೆ ಎಣ್ಣೆ ಹಚ್ಚೋದಾತೈತಿಲ್ಲ, ಸಾಲಿಗೆ ಮುಂಜಾನೆ ಜಲ್ದಿ ಹೋಗೋದಾತೈತಿ. ಹಾಗಾಗಿ ತಲೆ ತೊಳೆದೇ ಆಗಲ್ಲ. ಹಾಗಾಗಿ ಶನಿವಾರ ಆಯ್ತಾರೆ 2 ದಿನದಾಗ ಯಾವಾಗಾರ ಒಂದಿನ ತೊಳೆದಷ್ಟೇ. ವಾರ ತನ ಹೊಳಗೆ ಕೇಳಕ್ಕೆ ಹೋಗ್ಬೇಡ್ರಿ. ಅದ್ರಾಗ ಬರೀಕಿನ ಗುಂಗುರು ಕೂಗಲವ್ರಿ ಭಾಳ ತೊಡಕಾಗ್ತಾವ್ರಿಪ್ಪ ಇವು. ಇದು ನೋಡ್ರಿ, ಬೆತ್ತಲ ಇರ್ತೈತಲ್ಲ, ಒಂದು ವಾರ ತನ ಇದು ಈ ಕಡೆ ಇದು ಈ ಕಡೆ ಅಷ್ಟೇ. ಈಗ ಮತ್ತೆ ಸ್ವಲ್ಪ ಊತಾಗ್ಯಾವಲ್ಲ, ಹಾಗಾಗಿ ಅಷ್ಟು ಪರ ತೊಡಕೋಗಲ್ಲ ಅಂದ್ರೆ ಇದು ತಲೆ ಹಿಂಗೆ ಇದು ಆದಂಗೆ ಆತಿತ್ತು ನೋಡ್ರಿ. ಹಂಗಾಗಿ ಈಗ ವಾರದಾಗ ಒಮ್ಮೆ ತೊಳಿಬೇಕ್ರಿ. ನೋಡ್ರಿ ಹಂಗದ ಅದು ತೊಡಕೆ ಆಗ್ಯಾವ ನೋಡಗ ಹಿಂಗೆ ಕುಗ್ಲ ಉಸ್ಲಾತಾವ. ಹೀಗೆ ನಾ ಕಿಟ್ಟದಾಳ. ನಮ್ಮ ಮನೆಯವ್ರಿಗೆ ಭಾಳ ಟೆನ್ಷನ್ ಕುಗ್ಲ ಉತ್ತಲತ್ತಲ್ರಿ. ಅವ್ರಿಗೆ ಒಂದೇ ಕುಗ್ಲೆಲ್ಲ ಹೋಗ್ಯಾವ. ನಿನ್ನ ಮಗಳದು ಹೋಗ್ತಾವನ್ನ ಟೆನ್ಷನ್ ಅವ್ರಿಗೆ. ಎಲ್ಲರಿಗೆ ಅವ್ರವ್ರಿಗೆ ಒಂದೊಂದು ಟೆನ್ಷನ್. ಒಂದಿನ ಫುಲ್ ತಲೆಗೆ ಎಣ್ಣೆ ಹಾಕಿ ಮಸ್ತಾಗೆ ಮಸಾಜ್ ಮಾಡ್ತೀನಿ ರೀ. ಕುಗ್ಲ ದಟ್ಟದ ಮಸ್ತ್. ಎಷ್ಟೇ ಭೀ ಆಕಿನೂ ಕರ್ಲಿ ಹರಿಸಿದವು. ಹಾಗಾಗಿ ಭಾಳ ಅಂದ್ರೆ ಭಾಳ ಆಕಿ ತ್ರಾಸ ಆಗ್ತೈತಿ. ಅದ್ರದಿಂದ ಬ್ಯಾನ್ ಆತೈತಿ ತಲೆ ಕಮ್ಮಂದ. ಹಾಗಾಗಿ ಇಷ್ಟೇ. ಸುಡಲ್ಲಪ್ಪಿ ಎಣ್ಣೆ ಭಾಳ ಕಾವನೆ ಮಾಡಿಲ್ಲ. ನೆಟ್ಟಗೆ ಕೊಬ್ಬರಿ ಎಣ್ಣೆಗೆ ಹೆರತೆ ಬಿಡ್ತೈತಿ. ಅಲೋವೆರಾ ಜೆಲ್ ಇರ್ತೈತೆ, ಅದು ಅಲೋವೆರಾ ಜೆಲ್ ಮಿಕ್ಸ್ ಇರ್ತೈತೆ ನೋಡ್ರಿ. ಅದು ಎಲಿವೇರಾ ಕುರ್ಪಡ್ ಅದು ಮಿಕ್ಸ್ ಇದ್ದು ತರಬೇಕು. ಅಂದಾಕರೇ ಅದು ಗಟ್ಟಿ ಆಗಲ್ಲ. ಅಯ್ಯೋ ಬಾಯ್ಯ,
ಗಟ್ಟಿ ಆಗಲ್ಲ ಅದು. ಬರೀ ಈಗ ಎಣ್ಣೆ ಹಚ್ಚಿ ಒಂದು ತಾಸು ಬಿಡ್ತಾ ಕೈ ಹಚ್ಬಿಡಪ್ಪೆ. ಎಣ್ಣೆ ಹಚ್ಕಿಸಿನೇ ಒಂದು ತಾಸು ಬಿಟ್ಬಿಡ್ತಾ ಆಮೇಲೆ ತಲೆ ತೊಳೆಯೋದು. ನಾನು ಅಷ್ಟಪಿಷ್ಟ ಏನೂ ಆಗಿಲ್ಲ. ನಮ್ದು ಜಸ್ಟ್ ಬರೀ ಚಹಾ ಕುಡಿದಿದ್ದೆ ಇಷ್ಟೇ. ಈಕೆ ಹಾಲು ಕುಡ್ದಾಳ ಅಷ್ಟೇ. ನೋಡಿರಿ ಇಷ್ಟೆಲ್ಲ ಬಟಾಟಿ ಕುದಿಸಿನಿ. ಈಗೆಲ್ಲ ಸುಡ್ಲಾಕತ್ತೀನಿ. ಬಟಾಟಿ ವಡೆ ಮಾಡಬೇಕು, ಹಾಗಾಗಿ ಸುಲಿಲಾಕತ್ತೀನಿ. ಬರ್ರಿ ನಾ ಯಾವ ರೀತಿಯಾಗಿ ಬಟಾಟ ವಡೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸಿಂಪಲ್ ಅದು ರೆಸಿಪಿ ಐತಿ, ಏನು ಭಾಳ ಇದಿಲ್ಲ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಾಕತ್ತೀನಿ. 1 ಕಿಲೋ ಬಟಾಟೆ ಅವು, 1 ಕಿಲೋ ಬಟಾಟಿದು ಮಾಡಾಕತ್ತೀನಿ. ಇಲ್ಲಿ ನೋಡ್ರಿ ಎಲ್ಲ ಬಟಾಟೆ ಸುಲ್ಕೊಂಡಿನಿ. 1 ಕಿಲೋ ಬಟಾಟೆ ಅದಾವು. ಅದಕ್ಕೆ ಖಾರಕ್ಕೆ ತಕ್ಕಟ್ಟು ಮೆಣಸಿಕಾಯಿ ತೊಗೊಂಡಿನಿ. ನೀವು ಖಾರದ ಮೆಣಸಿಕಾಯಿ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿ ತೊಗೊಳೋದು. ಮತ್ತು ಅದಕ್ಕೆ ಬೆಳ್ಳುಳ್ಳಿ ನಾವು ಮೊದಲೇ ಸುಲ್ಲು ಇಟ್ಕೊಂಡಿರ್ತೀನಿಲ್ಲ ಬೆಳ್ಳುಳ್ಳಿ. ಇಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ನಾನು. 1 ಗಡ್ಡೆ ಮ್ಯಾಗ ಬೆಳ್ಳುಳ್ಳಿ ಐತಿದ್ದು. ಇಷ್ಟು ಬೆಳ್ಳುಳ್ಳಿ ಹಾಕ್ಲಾಕತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋದು. ಉಪ್ಪು ಹಾಕಿ ಇದು ಹರ್ಕೋತೀನಿ ಸಣ್ಣಗೆ ಭಾಳ ಸಣ್ಣನೂ ಇಲ್ಲ ಭಾಳ ದಮ್ಮೂ ಇಲ್ಲ. ಹಿಂಗೆ ಅಪ್ಪಡ ಜಪ್ಪಡ ಥರಲ್ಲ. ಉಪ್ಪು ಹಾಕಿ ಇದು ಹರ್ಕೋತೀನಿ. ಮೊದಲು ಮಾಡಿದಿಲ್ಲ ನೋಡ್ರಿ, ಹಿಂಗೆ ಹರ್ಕೊಂಡಿನಿ. ಬರೀಗ ಫಾಣೆ ಹಾಕಾನು ಬಂದ್ ಮಾಡ್ರಿ. ನೋಡ್ರಿ ಈಗ ಕಡೆ ಇಟ್ಕೊಂಡಿನಿ. ಕಡೆ ಕಾಯಿಲಿ ಅಲ್ಲಿ ತನ ಇದೈತ್ಲ ಬಟಾಟಿ, ಇದನ್ನ ಹಿಂಗೆ ಚೂರು ಮಾಡ್ಕೋತ. ಭಾಳ ಏನು ಪೀಸ್ ಇಡಲ್ಲ ಇದ್ರಾಗ. ಹಿಂಗೆ ಪೂರ್ತಿ ಸಣ್ಣ ಮಾಡ್ದ. ಬಟಾಟಿನೂ ಭಾಳ ಹಿಂಗೆ ಹಣ್ಣು ಕುದಿಸ್ಕೋಬಾರ್ದು. ಹಣ್ಣು ಕುದಿಸ್ಕೊಂಡ್ರೆ ಹಂಗೆ ಅದು ಬಟಾಟಿದು ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ, ಕಮ್ಮಿ ಆಗಿಬಿಡ್ತೈತಿ ಅದು. ಬಟಾಟಿ ಭಾಳ ಹಣ್ಣನ್ನು ಕುದಿಬಾರ್ದು, ಭಾಳ ಕಗ್ಗನ ಇರಬಾರ್ದು. ಬಟ್ ಬರೋಬ್ಬರಿ ಇದ್ರಾಗ ಕುದಿತಂದ್ರೆ ಅದ್ರ ಏನು ಸ್ವಾದ ಇರ್ತೈತಲ್ಲ ಅದು ಅಲ್ಲೇ ಬಟಾಟಿಗೆ ಇರ್ತೈತಿ. ಇಲ್ಲಾಂದ್ರೆ ಭಾಳ ಗಿಜಿ ಐತಂದ್ರೆ ಒಣಗಿ ಸ್ವಾದ ಇತ್ತಲ್ಲ ಅದ್ರ ಟೇಸ್ಟೇ ಹೋಗ್ಬಿಡ್ತೈತಿ. ಹಂಗಾಗಿ ಈ ಕಡೆ ಕಾಯ್ದೈತಿ. ಈಗ ಅದಕ್ಕೆ ಈಗ ಎಣ್ಣೆ ಹಾಕೋತಾ ಮೊದಲ ಇದು ಹೊಡಿತೆ. ಮೊದಲೇ 1-3 ಅದಾವು. ನೋಡ್ರಿ, ಇದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಚಂದಾಗಿ ಕಾಯಲ್ಲ. ಅದಕ್ಕೆ ಈಗ ಸಾಸ್ಮಿ ಹಾಕೋತೀನಿ. ಸಾಸ್ಮಿ ಚಂದಾಗಿ ಚಟ್ಪಟ್ ಅಂತ ಹುರಿಲಿದು. ಮೊದಲ ಎಣ್ಣೆ ಚೆನ್ನಾಗಿ ಕಾಯೋದಿಲ್ಲ ಪಕ್ಕ. ಅದು ಕಾಯನ ಈಗ ಚಟ್ಪಟ್ ಹತ್ತತ್ಲ. ನೋಡ್ರಿ, ಈಗ ಸಾಸ್ಮಿ ಚಟ್ಪಟ್ ಅನ್ನತ್ತಾವು. ಈಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ. ಅದಕ್ಕೆ 1 ಚಿಟಿಕಿ ಹಿಂಗೆ ಹಾಕೋತಾ. ಚಿಟಿಕೆ ಅನ್ಬೋದು, 1/2 ಟೇಬಲ್ ಸ್ಪೂನ್ ಅನ್ಬೋದು, ಏನು ಬಿ ಹಿಂಗೆ ಹಾಕೋತಾ. ಅದಕ್ಕೆ ಕರಿಬೇವು ಹಾಕೋದು. ಕರಿಬೇವು ಸ್ವಲ್ಪ 10-15 ಕರಿಬೇವು ಹಾಕೋತಾ ಚಂದಾಗಿ ಅದಿದು ಆಲಿ. ಇದು ಹಾಕಿಟ್ಟು ನೋಡ್ರಿ ಮೆಣಸಿಕಾಯಿ, ಅದನ್ನು ಹಾಕ್ಕೋತೀಗ ಚಂದಾಗಿ ಹಸಿ ವಾಸನೆ ಹೋಗೋವರೆಗೂ. ಮತ್ತು ಮೆಣಸಿಕಾಯ್ದು ಹುರ್ಕೋಬೇಕಿದೆ. ಯಾಕಂದ್ರೆ ಚಂದಾಗಿ ಹಸಿ ವಾಸನೆ ಎಲ್ಲ ಹೋಯ್ತಂದ್ರೆ ಅದು ಟೇಸ್ಟ್ ಚಂದ ಕೊಡ್ತೈತಿ. ಕರಿಬೇವು ಸುದ್ದಿ ಸ್ಕಿಪ್ ಮಾಡಬೇಡ್ರಿ. ಕರಿಬೇವು ಹಾಕಿದ್ರೇ, ಯಾಕಂದ್ರೆ ಅದ್ರದ್ದು ಕರಿಬೇವ್ದು ಭಾಳ ಚಂದ ಫ್ಲೇವರ್ ಕೊಡ್ತೈತಿ. ಮಸ್ತ್ ಬಾಯಾಗತ್ತೆ ಚಂದ ಅನಿಸ್ತೈತೆ. ಅದ್ರ ಟೇಸ್ಟ್ ಭಾರಿ ಒಲ್ಲ ಆಯ್ತಂದ್ರೆ ನಿಮ್ಗೆಲ್ಲ ಫಾಣೆ ಆಗೋಣ. ಈಗ ಕರಿಬೇವು ಐತೆ ನೋಡ್ರಿ, ಕರಿಬೇವ್ದು ಟೇಸ್ಟ್ ಕೊಡ್ತೈತಿ, ಹಾಗಾಗಿ ತೆಗಿಯೋದಿಲ್ಲ. ಅದ್ರ ನಿಮ್ಗೆ ಒಲ್ಲ ಆಯ್ತಂದ್ರೆ ಎಲ್ಲ ಫಾಣೆ ಆಗೋಣ. ಏನು ಮಾಡೋದು, ಕರಿಬೇವು ತೆಗೆದುಬೇಕಟ್ಟದು. ಕರಿಬೇವು ತೆಗೆದುಬೇಕಟ್ಟು ಕಿಸಿನ್ರೆ ನೀವು ಬೇಕಂದ್ರೆ ವಡೆ ಬಿಡ್ಬೋದು. ಬಟ್ ನಾ ಹಂಗೆ ಮಾಡಲ್ಲ, ನಮಗೆ ಇಷ್ಟ ಅದು. ಏನು ಅದು ಬ್ಯಾಗ್ ಬಂದ್ರೆ ಏನ ಕರಿಬೇವು ಚಲೋನೇ ಇಲ್ಲ ಹೆಲ್ತಿಗೆ. ಬಟ್ ಒಲ್ಲಿ ಇಷ್ಟ ಆಗಲ್ಲ ನೋಡೋರು, ಮನ್ಯಾಗ ತಿನ್ನಲ್ಲ ಹುಡುಗರ ಥರ ಮನೆಯವ್ರು ಇಷ್ಟಪಟ್ಟು ಅವಾಗ ತೆಗೆದುಬೇಕಟ್ಟದು. ಅದಕ್ಕೆ ಅರಿಶಿನ ಹಾಕ್ತೀನಿ 1 ಟೇಬಲ್ ಸ್ಪೂನ. ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋಕ್ಕದು 1 ಕಿಲೋದು ಮಾಡಾಕತ್ತೀನಲ್ರಿ, ಹಾಗಾಗಿ ಸ್ವಲ್ಪ ಎಲ್ಲ ಬೇಸಿನಿ ಹಾಕೀನಿ. ಚಂದಾಗಿ ಹುರ್ಕೋತೀನಿ ಮೊದಲ. ನೋಡ್ರಿ, ಇದೆಲ್ಲ ಚಂದಾಗಿ ಹುರಿದೈತಿ. ಈಗ ಗ್ಯಾಸ್ ಬಂದ್ ಮಾಡ್ತಾ. ಗ್ಯಾಸ್ ಚಲೋ ಇಡೋದೇನು ಜರೂರತಿಲ್ಲ. ಈಗ ಗ್ಯಾಸ್ ಬಂದ್ ಮಾಡಿ ಇದೇನು ನಾವು ಬಟಾಟೆ ಎಲ್ಲ ಕುಂಚ್ಕೊಂಡಿದ್ದಲ್ಲ, ಸಣ್ಣ ಮಾಡಿದ್ದು ಬಟಾಟೆ ಎಲ್ಲ ಇದ್ರಾಗ ಹಾಕ್ತಾ. ಹಾಕಿಸಿನ್ರೆ ಗ್ಯಾಸ್ ಬಂದ್ ಮಾಡೀನಿ. ಈಗ ನಾ ಗ್ಯಾಸ್ ಇದು ಇಲ್ಲ ನಮಗೆ. ಅದಕ್ಕೆ ನಾನು ರುಚಿಗೆ ತಕ್ಕಟ್ಟು ಉಪ್ಪು ಹಾಕೋತಾ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋತೀನಿ. ಈಗ ಎಷ್ಟು ಬೇಕು ಈಗ ಉಪ್ಪು ಹಾಕ್ಕೊಂಡಿನಿ. ಅದ್ರ ಮ್ಯಾಗ ಈಗ ಕೊತ್ತಂಬರಿ, ಫ್ರೆಶ್ ಆಗಿರೋ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಇದ್ರಾಗ ಮಿಕ್ಸ್ ಮಾಡ್ತಾ. ಆಯ್ತು ನೋಡ್ರಿ, ಇದು ಬಟಾಟಿದು ಒಣಗಿ ಬ್ಯಾಟರ್ ರೆಡಿ ಆಯ್ತು. ಈಗ ಒಣಗಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು.
ನೋಡ್ರಿ ಇದು ಚಂದಾಗೆ ಮಿಕ್ಸ್ ಮಾಡೀನಿ. ಆಯ್ತಿದ್ರೆ ಇನ್ನು ಸೈಡಿಗೆ ತೆಗೆದಿಡೋದು. ಈಗ ಹಿಟ್ಟು ಕಲ್ಸನ್ ಬರ್ರಿ. ನೋಡ್ರಿ ಹಿಟ್ಟು ನಿಮಗೆ ಎಷ್ಟು ಬೇಕಷ್ಟು. ಇಲ್ಲಿ ಈಗ ಈ ಸಿದ್ಧ ಕೆಟ್ಟ ಹತ್ತಿ ತಾಟ್ ತೊಗೊಂಡಿನಿ ಹಿಟ್ಟು. ಇಷ್ಟು ಹಿಟ್ಟು ತೊಗೊಂಡಿನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಸಿದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕೋತಾ ಒಂದು ಜರ ಸೋಡಾ, ಒಂದು ಚಿಟಿಕಿ ಭಾಳ ಆಯ್ತಿದು ಆ್ಯಕ್ಚುಲಿ. ಅದಿಷ್ಟೇ. ಈಗ ಎಷ್ಟು ಸೋಡಾ ಹಾಕೋತೀನಿ. ಇದನ್ನು ಹೀಗೆ ಒಣದೆ ಮೊದಲು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ, ಭಾಳ ಗಟ್ಟಿನಿಲ್ಲ ಭಾಳ ಅಳಸೂ ಇಲ್ಲ, ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿರಿ ಹಿಂಗೆ ಈ ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ಕೋಬೇಕು. ಭಾಳ ಗಟ್ಟಿನಿಲ್ಲ ಭಾಳ ಅಳಸೂ ಇಲ್ಲ, ಈ ಥರ ಬೀಳತೈತೆ ನೋಡಿರಿ. ಅಂದರೆ ಒಳಗೆ ಚಂದಾಗಿ ಹತ್ಕೋತೈತಿಲ್ಲ, ಹಾಗಾಗಿ ಬರ್ರಿ ಇದನ್ನು ಮಿಕ್ಸ್ ಮಾಡೀನಿ. ಒಂದು 5 ನಿಮಿಷ, ಒಂದು 10 ನಿಮಿಷ 5 ನಿಮಿಷ ಬಿಡ್ತಾ ಅರಣ್ಯಾಗ ಎಣ್ಣೆ ಕಾಯಲಕ್ಕೆ ಇಡ್ತಾ. ಈಗ ಇಲ್ಲಿ ಎಣ್ಣೆನೂ ಕಾಯಕ್ಕೆ ಇಟ್ಟೀನಿ. ಅದು ಎಣ್ಣೆ ಕಾಯ್ದ್ರಾಗ ನಮ್ಗೆ ಎಷ್ಟು ಬೇಕಷ್ಟು ಉಂಡೆ ಮಾಡ್ಕೋತ. ಈಗ ಏನು ಭಾಳ ಮಾಡಲ್ಲ. ಈಗ ನಮ್ಗೆ ಆಕೆ ನನ್ನ ಮಗಳನ್ನ ಭಾಳ ತಿನ್ನಲ್ಲ. ಈಗ ನಾವು ಇಬ್ಬರು ಪ್ರತ್ಯೇಕ ಒಂದೊಂದು ಮಾಡ್ಬೇಕು ಸಾಕಲ್ರಿ. ಒಂದೇ ನಿಮ್ಗೆ ಈಗ ಇದ್ರ ಸಂಜಿಕ್ಕೂ ಆಗ್ತೈತೆ ಮಾಡಿದ್ರೆ ಇದ್ರನ್ನ ನಾವು ಇದು ವಡಾಪಾವ್ನು ಮಾಡ್ಬೋದು. ಮಸ್ತ್ ಆಗ್ತೈತಿ ವಡಾಪಾವ್ ಬ್ಯಾಟ್ರನು ಸೇಮ್ ಇದೇ ಥರ ಇರ್ತದೆ ಬಟಾಟಿದು. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾ ಇನ್ನು ಒಂದು ಸ್ವಲ್ಪ ನಮಗೆ ಮತ್ತು ಸಂಜಿಗೆ ಮಾಡ್ತೇವೆ ನಾವು. ಈಗ ಮುಂಜಾನೆಗೆ ಇಷ್ಟೇ ಮಾಡಾಕತ್ತೀನಿ. ನಾನು ದಾಸೆನ ಹಾಕ್ಬೇಕಲ್ಲ, ದಾಸೆ ಹಾಕಲ್ಲ ಹಿಟ್ಟ ಒಣಗಿ ಅದನ್ನು ಹಚ್ಕಿಸಿದ್ರೆ ಒಂದೊಂದು ದಿವಸ ಒಂದೊಂದು ವಡ, ಈ ಸೈಜ್ ವಡ ಮಾಡಾಕತ್ತೀನಿ. ಆಯಿತು. ವಡಾಪಾವ್ ಇಷ್ಟು ದಮ್ಮದು ವಡ ಇರಲ್ಲ, ಅದಕ್ಕೆ ಚಿಕ್ಕದಿರ್ತೈತಿ. ನೋಡ್ರಿ ಇದು ಮಿಕ್ಸ್ ಮಾಡಿದ್ದಲ್ಲ ಅದ್ರಾಗ ಇದು ಹಾಕಿಸಿದ್ರೆ ಈ ರೀತಿ ಫುಲ್ ಇದ್ರಾಗ ಮುಗಿಸ್ಬೇಕಿದು. ಹಾಕೋದನ್ನ ಯಾಕಂದ್ರೆ ನಾವು ಜಾಸ್ತಿ ಕ್ವಾಂಟಿಟಿ ಒಳಗೆ ಹಿಟ್ಟು ಕಲ್ಸಲ್ಲ, ಎಷ್ಟು ಬೇಕು ಅಷ್ಟೇ ಕಲಿಸಿರ್ತೇವಲ್ಲ, ಹಾಗಾಗಿ ಇದನ್ನು ಅದು ಎಣ್ಣೆ ಕಾಯಿಲಿ ಚಂದಾಗಿ. ಎಣ್ಣೆ ಕಾಯ್ದ ನೋಡ್ತೀನಿ ಬರ್ರಿ. ಎಣ್ಣೆ ಕಾಯ್ದಿಲ್ಲ ನಾ, ಯಾಕಂದ್ರೆ ಜಸ್ಟ್ ಇಟ್ಟೈತಿಲ್ಲ, ಅದು ಎಣ್ಣೆ ಕಾಯ್ದಿತ್ತು ಪಟ್ಟತ್ತ ಮ್ಯಾಗ ಬರ್ತಿತ್ತು. ಇದು ಎಣ್ಣೆನ ಆಲ್ರೆಡಿ ಯೂಸ್ ಮಾಡಿದ ಎಣ್ಣೆ ಐತಿ, ಅದಕ್ಕೆ ಹಂಗೆ ಕಾಣಕತೈತಿ ನಿಮ್ಗೆ. ಇದ್ರಾಗ ಆಲ್ರೆಡಿ ನಾವು ಒಂದು ಸರಿ ವಡ ಮಾಡಿದ್ವಲ್ಲ ಮೊನ್ನೆ, ನಮ್ಗೆ ಆವಾಗ ನಾವು ವಡ ಮಾಡ್ತಿರ್ತೀವಿ, ಹಾಗಾಗಿ ಅದು ಮೊನ್ನೆ ಮಾಡಿದ ಎಣ್ಣೆ ಹೆಂಗೆ ಇತ್ತು. ನೋಡ್ರಿ ವಡ ಬಿಟ್ಟಿನಿ ನಮ್ಮ ಮನೆಯವ್ರಿಗೆ ಹಿಡಿಯೋಣ, ಅದು ಕ್ಯಾಮ್ರಾ ಬಂದು ಇಟ್ಕಿಸಿನ್ರೆ ಹಿಡ್ದಾರ್ರಿ. ವಡ 2 ವಡ ಬಿಟ್ಟಿನಿ ನಾನೀಗ. ನಮ್ಮ ಮನೆಯವ್ರು ಹಿಡ ಮಾಡ್ಲಾಕತ್ರ ಹಿಂಗೆ ನೋಡ್ರಿ ಅವ್ರು ಅದಕ್ಕೆ ತೊಗೊಂಡವ್ರಿಗೆ ಏನೋಡೆ ಮಾಡಕ್ಕೆ ಅನ್ಸಲ್ಲ. ಈಗ ಇಟ್ಟು ತನ ಎಷ್ಟು ಶೂಟ್ ಮಾಡಿನಲ್ಲ, ಇದ್ರಾಗ ಇವ್ರು ಎಷ್ಟು ಮಾಡ್ಯಾರ ಎಷ್ಟು ಬಿಟ್ಟಾರ ಅವರಿಗೆ ಗೊತ್ತಾ. ನಾನು ನೋಡ್ರಿ ಆಯ್ತಿನ ಇದು ಈಗ ಒಂದು ಸೈಡ್ ಅಂತೂ ಬೈದೈತಿ. ಈಗ ಇನ್ನೊಂದು ಸೈಡ ಎಣ್ಣೆ ಕರದೇವು ಅಂದ್ರೆ ಇದಾಯಿತು, ಆಗೈತಿ ನೋಡ್ರಿ. ಈಗ ವಡ ಇದು ಬರೋಬ್ಬರಿ ಬೆಂದೈತಿ. ಈಗ ತೆಗೆದು ಬಿಡ್ತಾ ಈಗ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ವಡ ನೋಡ್ಬೋದು. ಈ ಸದ್ಯಕ್ಕೆ ನಾವು ಎರಡೇ ಮಾಡಿಬಿಡ್ತಾ, ಎರಡೇ ವಡ ಮಾಡಿಬಿಡ್ತಾ. ಯಾಕಂದ್ರೆ ಅವ್ರಿಗೊಂದು ನನಗೊಂದು. ಈಕಿ ಭಾಳ ತಿನ್ನಲ್ಲ, ಈಕಿಗೆ ದೋಸೆ ಹಾಕಿಸಿದ್ರೆ ಅದು ಅದೇ ಬೆಟ್ರ್ ಹಾಕಿ ಕೊಟ್ಬಿಡ್ತಾ ತಿತ್ತಾಳಕಿ. ನೋಡ್ರಿ ಹೆಂಗೆ ಅನಿಸ್ತಂತ ಹೇಳ್ರಿ ವಡ ರೆಸಿಪಿ. ಇದ್ರಾಗ ಜಸ್ಟ್ ಏನಿಲ್ಲ, ಸಾಂಬಾರು ಹಾಕ್ಕೊಂಡು ಈಗ ತಿನ್ನೋದೇ. ಬರ್ರಿ ಈಗ ಸಾಂಬಾರು ಹಾಕಿ ಸರ್ವ್ ಮಾಡ್ತೀನಿ. ನನ್ನ ಮನೆ ಬರ್ರಿ ಈಗ ನೋಡ್ರಿ ಎಲ್ಲ ತೆಗೆದ ಇದು ಮಾಡಿ ನೋಡ್ರಿ ವಡ ನಮ್ಮ ಮನೆಯವ್ರಿಗೆ ಕೊಡ್ತಾ, ಅವ್ರಿಗೆ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತಾರ. ರೀ ಹಾಂ ಹೇಳಿ ನನಗೆ ಇದು ತಿಂದು ಹೆಂಗಾಗಿತ್ತ ನೀವು ಹೇಳ್ಬೇಕು ನನಗೆ. ಮಸ್ತಾಗೈತಿಲ್ಲ, ನಾ ತಿಂದಿಲ್ಲ ಬಟ್ ಅದ್ರ ವಡಾರೆ ಮಾತ್ರ ಮಾರಿ ಬಿಡ್ತಾ. ಇವರು ತಿಂದು ಹೇಳ್ತಾರೆ. ಈಗ ಇವ್ರು ಹೇಳಿದ್ರಂದ್ರೆ ಆಯಿತು. ಈಗ ನಾನು ತೊಗೊಂಡು ತಿನ್ನೋದೆ. ಅವ್ರು ಹೆಂಗಾಗೈತೆ ಅಂದ್ರಿ ನೀವು? ಮಸ್ತಾಗಿದೆ. ಹೋಟೆಲ್ದಾಗ ಹೆಂಗಾಗೈತಿಲ್ಲ ಇದು ಇವರೇ ಹೇಳ್ಯಾರಿ ನನಗೆ. ಹೊರಗೆ ನಾ ಅವ್ರು ಒಂದಿನ ತಿಂದಿರು 70 ರೂಪಾಯಿ ಅಂದ್ರಲ್ಲ, 70 ರೂಪಾಯಿ ಪ್ಲೇಟ್ ಅತ್ತ. ಹಂಗಾಗಿ ಅಂದ್ರೆ ಅವತ್ತೇ ಹಿಡ್ಕೊಂಡು ನನಗೆ ಹೇಳಿದ್ರೆ ಅವತ್ತು ಹಿಡ್ಕೊಂಡು ನಾನು ಮಾಡಾಕತ್ತೀನಿ ಮನೆ. ಹಿಂಗೆ ಯಾವಾಗ ಅವ್ರು ಬಿಡ್ತಾರಲ್ಲ ಅವಾಗ ಮಾಡೇ ಕೊಡ್ತೇನೆ ನಾನು. ಬರ್ರಿ ಈಗ ಆಕಿಗೆ ಒಂದು ಆಸೆ ಹಾಕಿಕೊಡ್ತಾ. ಆಕಿ ನೋಡ್ರಿ ಅಜರಿ ಬದರಿ ಸಾಕ್ಸ್ ಹಾಕೊಂಡು ಕಿಸಿನ್ ಕೂತಾಳ. ಈಗ ನಾನು ಹೋಗಿ ಹಾಕೊಂಡು ತಿನ್ನೋದೆ. ಈಗ ಬರ್ರಿ ನಂದು ಇಲ್ಲಿ ರೆಡಿ ಐತಿ, ಇನ್ನೇನು ಹಾಕೊಂಡು ತಿನ್ನೋದಿಷ್ಟೇ. ಮತ್ತೆ ತಿಂದು ಸಿಗ್ತೀವಿ ಫ್ರೆಂಡ್ಸ್. ಬಾಯ್. ನೋಡಿ ಫ್ರೆಂಡ್ಸ, ಈಕಿಗಿನ್ನೂ ರೆಡಿ ಮಾಡೀನಿ. ಈಕಿ ರೆಡಿ ಮಾಡಿದ್ರೆ ನಾನು ರೆಡಿ ಆಗಿದ್ದೆಲ್ಲ ಹೋಯ್ತೀವಿಗಪ್ಪ. ನಾವೇನೆಲ್ಲ ಹೊರಗೆ ಹೊಂಟಿಲ್ಲ, ಜಸ್ಟ್ ಇಲ್ಲೇ ಮನೆಯಾಗಿದ್ದೀವಿ. ನೋಡ್ರಿ ತೆಲ್ಲಿ ತೊಳೆದಿನಿ, ಎಣ್ಣೆ ಹಚ್ಚಿದಲ್ಲ, ತೆಲ್ಲಿ ತೊಳೆದು ರೆಡಿ ಮಾಡೀನಿ. ಈಗ ಗಾರ್ಡನ್ಕ ಹೊಂಟಾಳ. ಹೌದಲ್ಲ, ಗಾರ್ಡನ್ಗೆ ಹೋಗ್ತಿಲ್ಲ ಪಪ್ಪ ಸಂಗಟ.
ನೋಡ್ರಿ ಕೂದಲು ನೋಡ್ರಿ ಎಷ್ಟು ಚಂದ ಗೊತ್ತಾವಂದ್ರೆ ಏಷು ಹಾಕೋ ತೋರ್ಸು ಹಿಂಗೆ ಕ್ಲಿಪ್ ತೋರ್ಸಪ್ಪ ಹೊಳಗಡೆ ನೋಡ್ರಿ ಎಷ್ಟು ಚಂದ ಕೂತಾರ ನೋಡ್ರಿ ಕೂಗ್ಲ ಅಪ್ಪ ಏನು ಮಸ್ತ್ ಕೂತಾವ. ಬಟ್ ಏನು ಮಾಡೋದು ಗುಂಗುರು ಕೂಗ್ಲವ ಬ್ಯಾನ್ ಆತಾವ ಅಳತಾಳ ಮನ್ಸವನ್ನ. ಈಗ ಇದಕ್ಕಿಂತ ಶಾರ್ಟ್ ಮಾಡಿದ್ರೆ ಹೆಂಗೆ ಬಿಡ್ತಾವ ಮತ್ತೆ ಇಲ್ಲ ಗುಂಗುರು ಆಗ್ಬಿಡ್ತಾವ. ಈ ಸದ್ದು ಉದ್ದಾಗ್ಯಾವಲ್ಲ ತೊಡಕ್ ಬಿಸಿಲಾಗ ಸರ್ ಗಾಮ ಆತೈತಿ ತೊಡಕ್ ಬಿದ್ದಲ್ಲ ಗಾವ್ ಆದತಿ ಕೂದಲು ಹೋತಾವ ಅದು ಹೇಳತ್ತೀನಿ ಹಿಕ್ಕ ಮುಂದಕ್ಕೆ ಪೂರ ಇದಾಗ್ಬಿಡ್ತೈತಿ. ನೀವೆಲ್ಲ ಹೇಳತ್ರಿ ಈಗ ಇಷ್ಟದ ಇಷ್ಟೇ ಇರ್ಬೇಕು ಇದಕ್ಕಿಂತ ಗೊತ್ತು ಮಾಡಿಕೊಡೋದಿಲ್ಲ ಖರೆ ಹೋತಾವ ಅಂದ್ರೆ ಏನು ಮಾಡೋದು. ಈಗ ನಾಳೆ ಅವು ಇಲ್ಲಿ ತಲೆ ಕೂತ್ರು ಹೋಗಾವ್ಯಾವು ನೀವು ಹಂಗೆ ಅನಿಸ್ತೈತಿ ಖರೆ ಅವ್ರಿಗೆ ಒಂದೇ ಚಿಂತೆಗಿಂತ ಎಲ್ಲ ಕೂಗ್ಲೆಲ್ಲ ಹೋತಾವತ್ತ. ಬಟ್ ಆ್ಯಕ್ಚುಲಿ ಈಗ ಈಟ್ ಐತ್ಲ ಇಟ್ಟೈತ್ಲ ಆಗ ಹಿಂಗೆ ಹಾಕಿ ನೋಡು ಇಲ್ಲಿ ಅಚ್ಚ ಸ್ವಲ್ಪ ಬಿಸಿಲಾಗ್ರೆ ಬರ್ತಾವ ಹಿಂಗೆ ಪೂರ ಆಯ್ತಂದ್ರೆ ತಲೆ ಹಿಂಗೆ ಪೂರ ಚಟ್ಟ ತಲೆ ಆಗ್ಬಿಡ್ತಾವ ಹಿಕ್ಲಕ್ಕೆ ಬರೋದಿಲ್ಲ. ಹಂಗಾಗಿ ಮುಂದೆ ಅನುಕೂಲ ಬಂದ ಹಿಕ್ಕೋತಾವಲ್ಲ ಆಕೆ ಯಾವಾಗ ಹಿಕ್ಕೊಳಕ್ಕೆಪ್ಪ ಅನುಕೂಲ ಬಂದಂಗ ನೋಡ್ರಿ ನಕ್ರ ನೋಡ್ರಿ ಬಾಯ್ ಮಾಡ ಆಯ್ತು. ಅವ್ರು ಹೊಂಟಾರ್ರಿ ಈಗ ನಂದು ನಾವು ಒಗ್ಯಾಣ ಭಾಂಡೆ ಎಲ್ಲ ಹಂಗೆ ಐತಿ. ಒಗ್ಯಾಣ ಒಕ್ಕೋಬೇಕು ನಾ ಪರ್ಸಿ ಒರ್ಸ್ಕೋಬೇಕು ನಂದು ಅಗದೈತಿ. ಅವ್ರಿಬ್ರು ತಳಗೆ ಬರ್ತಾರೆ. ಈಗ ಬಿಸಿಲಾಗ ತಳಗೆ ಗಾರ್ಡನ್ ಕದ ಆಟ ಆಡಿ ಬರ್ತಾರತ್ತ. ಆಟ ಆಡ್ಸ್ಕೊಂಡು ಕರ್ಕೊಂಬರ್ತಾರೆ ಆಕಿಗೆ. ಹೋಗ್ತೀರಿ ಜಲ್ದಿ ಬರ್ರಿ ಮಾತ್ರ ತೆಗ್ದ ನಿಮಗೂ ಆಯ್ತು ರೀ ಫ್ರೆಂಡ್ಸ್. ಅವ್ರು ಹೊಂಟಾರ ಅವ್ರು ಹೊಂಟಾರ್ರಿ ಈಗ ನಾನು ತೆಗ್ದ ಮಾಡ್ಕೋತ ಅವ್ರಿಗೆ ಹೋಗಿ ಬರ್ರಿ ನೋಡ್ರಿ ಅವ್ರಿಬ್ರು. ಬಾಯ್ ಬಾಯ್ ಜಲ್ದಿ ಬರ್ರ ಜಲ್ದಿ ಬರ್ರಿ. ಅವು ಹಾಕ್ಬೇಡ್ರಿ ಈಕಿಗೆ ಅವು ನಾರ್ಮಲ್ ಹಾಕ್ರವೇ ಅವೇ ಹಾಕ್ಕೊಂಡು ಕರ್ಕೊಂಡವ್ರು ಇಲ್ಲೇ ಹೋಗ್ತಾಳಲ್ಲ ಕೇಳಿ ದೂರ ಹೊಂಟ ಬಿಸಿಲಾಗ ನಿಂದ್ರಿಸ್ತಾರಕ್ಕೆ ಹೋಗೋಣ ಒಂದು ಅರ್ಧ ತಾಸು. ಬಾಯ್ ಇಶು. ಹಾಂ ಫ್ರೆಂಡ್ಸ್, ಮತ್ತು ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನದಿಂದ ಮಾಡೋಕ್ಕೆ ಆಗಲಿಲ್ಲ. ಇವರಿಬ್ರು ಹೊರಗೆ ಹೋದ್ರು. ಅವ್ರ ಮನೆಗೆ ಬಂದ್ಬೇಕು ಹಂಡೆ ಪಿಂಡೆ ಭಾಳ ಇದ್ದು ರೀ. ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡೋದ್ರಾಗೆ ಟೈಮ್ ಹೋಗಿತ್ತು. ಈಗ ದೇವ್ರ ಮುಂದೆ ದೀಪ ಹಚ್ಚೀನಿ. ಆಕಿ ಮ್ಯಾಗಿ ಬೇಡನ ಮ್ಯಾಗಿ ಮಾಡಿಕೊಟ್ಟೀನಿ. ಈಗ ಆಕಿಂದ ಊಟ ಆಯಿತು. ಆಕಿ ಏನು ಅಂದಳು ಮ್ಯಾಗಿ ಬೇಡದ್ಲು. ಹಾಗಾಗಿ ಮ್ಯಾಗಿ ಮಾಡಿಕೊಟ್ಟೀನಿ. ಆಕಿ ಮ್ಯಾಗಿ ತಿಲ್ಲಕತ್ತಾಳ ನೋಡ್ರಿ. ನಮ್ಮ ಮನೆಯವ್ರು ಮಕ್ಕೊಂಡಾರೀಗ. ಹಾಲಿಲ್ಲ, ಹೋಗಿ ಹಾಲು ತರಬೇಕು. ಹಾಗಾಗಿ ಆಕೆ ಮ್ಯಾಗಿ ಮಾಡ್ಕೊಟ್ಟಿನಿ. ಆಕಿಂದೇನು ಈಗ ಹುಟ್ಟೋದೇನು ಟೆನ್ಷನ್ ಇಲ್ಲ. ಹಿಂಗೆ ಯಾವಾಗಾರ ಒಂದು ದಿನ ಮಾಡ್ಕೊಡ್ತೇವೆ. ಡೈಲಿ ಇಲ್ಲ ಮ್ಯಾಗಿ. ಹಿಂಗೆ ಒಂದು 15 ದಿನಕ್ಕೆ ಹಿಂಗೊಂದು 8 ದಿನಕ್ಕದಿಲ್ಲ. ನಾವು ಹಿಂಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂಜೆ ತಿಂಗಳಿಗೊಮ್ಮೆ ತೊಂಬ್ತೇವೆ ನೋಡ್ರಿ. ಅವಾಗ ಒಂದು 4 ಪ್ಯಾಕೆಟ್ ತರ್ತೇವೆ ನಾವು ಮ್ಯಾಗಿ. ತಿಂಗಳಿಗೆ ಒಂದು 4 ಸರಿ 2 ಸರಿ ಮಾಡ್ಕೊಡ್ತೀನಿ ಆಕಿಗೆ. ಯಾಕಂದ್ರೆ 4 ಪ್ಯಾಕೆಟ್ ತಂದಾಕ 4 ಪ್ಯಾಕೆಟ್ ಅಕ್ಕಿಗಿರಲ್ಲ. ಅದ್ರಾಗ 1 ಸರಿ ನಾವು ಮಾಡ್ಕೊಂಡು ತಿಂದಿರ್ತೇವೆ. ಹಾಗಾಗಿ 2 ಸರಿ ತಿಂತಾಳ. ಬರ್ರಿ ಈಗ ನಾವು ಹೋಗಿ ಹಾಲು ತರ್ತೀವಿ. ಅಕ್ಕಿಗೆ ಕರ್ಕೊಂಡು ಹೋಗಲ್ಲ, ನಾವು ಪೈಕಿನೇ ಹೋಗ್ತೀನಿ. ಅಕ್ಕಿ ಹಂಗೂ ಮ್ಯಾಗಿ ತಿನ್ನಲಾಗತ್ತಾಳ. ಯಶು ನಾ ಹಾಲು ತೊಗೊಂಬರ್ತೀನಿ. ಬಾಯ್ರಿ ಇವು ನೋಕೋ. ಹಾಂ ತುಬ ಸಿತ್ತಸಾ ಅಕ್ಕಿ ನೀರು ಕೊಟ್ಟು ಹೋಗ್ತಾರೆ. ಅದು ಫ್ರೆಂಡ್ಸ್, ಹಾಲು ಹೋಗಿ ತೊಗೊಂಬಂದೆ. ಬರೋದ್ರಾಗ ನಮ್ಮ ಮನೆಯವ್ರದ್ದು ಫೋನ್ ಬಂದಿತ್ತು, ನಮ್ಮ ಅಪ್ಪರು ಫೋನ್ ಮಾಡಿದ್ರು. ಹಂಗಾಗಿ ಅವ್ರ ಸಂಗಟೆ ಮಾತಾಡ್ಲತ್ತ ನೋಡ್ರಿ. ಹಾಲು ತಂದು ಹಾಲು ಕಾಯ್ಲಕ್ಕೆ ಇಟ್ಟೀನಿ. ಇಲ್ಲಿ ಚಹಾ ರೆಡಿ ಆಗ್ಯದ. ಈಗ ಚಹಾ ಕುಡಿಬೇಕೀಗ, ಬಿಸಿ ಬಿಸಿ ಚಹಾ. ನಮ್ಮ ಮನೆಯವ್ರು ಮುಕ್ಕೊಂಡ್ರೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನಗಂತೂ ಚಹಾ ಭಾಳ ಕುಡಿಯಂಗಾಗಿತ್ತು. ಹಂಗಾಗಿ ಚಾದ ರಾಟಿ ಬಿದ್ದೈತಿ ರೀ. ಮೊದಲು ನಾನು ಚಾದ ರಾಟಿ ಎಲ್ಲ ಮುರಿದಿತ್ತು. ಈಗ ಚಾದ ರಾಟಿ ಬಿದ್ದೈತಿ. ಬರ್ರಿ ಈಗ ಚಹಾ ಕುಡಿದು ಮತ್ತು ಆಮೇಲೆ ಸಿಕ್ತೀನಿ. ಹಾಲು ರೇಟ್ ತುಟ್ಟಿ ಆಗ್ಯಾವ್ರಿಪ್ಪ. ನಮ್ಗೆ ಹಾಲಿಲ್ಲ ನಡೆಯಲ್ಲ. ಹಾಲು ಸಿಕ್ಕಾಪಟ್ಟಿ ತುಟ್ಟಿ ಆಗ್ಯಾವ. ಅರ್ಧ ಲೀಟ್ರಿಗೆ 38 ರೂಪಾಯಿ ಅಂದ್ರೆ ಏನು ರೀ ಅದು, ಸಿಕ್ಕಾಪಟ್ಟಿ ಆಯಿತು. ಬರ್ರಿ ಚಹಾ ಕುಡಿಯೋನು. ನನಗೆ ಈ ಬಟ್ಲ ಕುಡಿದ್ರೆ ಕುಡ್ದಂಗೆ ಅನಿಸ್ತೈತಿ. ಕಪ್ಪುಗಳಿದ್ರು ನಾ ಕಪ್ಪುಗಳು ಯೂಸ್ ಮಾಡಲ್ಲ. ನನಗೆ ಬಟ್ಲಾಗಿ ಕುಡಿಯೋದು ಮಸ್ತ ನೋಡೋಣ. ಇವತ್ತು ಹಾಲು ಇವು ಡೈರಿ ಹಾಲು ತಂದೀನಿ. ಪ್ಯಾಕೆಟ್ ಹಾಲು ಇಲ್ಲಿವು ಅಂದ್ರೆ ಇಲ್ಲಿ ಹಾಲು ಕರ್ಕೊಂಡು ತಂದು ಹಾಲು ಅದಾವ. ಇವು ಫ್ರೆಶ್ ಹಾಲು ಹೇಳ್ಯಾರ. ನೋಡೋಣ ಹೆಂಗೆ ಅದಾವತ್ತ. ಚಹಾ ಕುಡಿದು ಮತ್ತು ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಊಟ ಅದು ಎಲ್ಲ ಆಯಿತು. ಇನ್ನೇನಿಲ್ಲ. ಈಗಿನ ಅರಿವಿ ಜರ ಇಸ್ತ್ರಿ ಹೊಡಿಬೇಕು. ಸ್ಕೂಲ್ ಯೂನಿಫಾರ್ಮ್ಗೆ ಇಸ್ತ್ರಿ ಹೊಡಿಬೇಕು ನೋಡ್ರಿ. ಈಗಿನ ಹುಡುಗರು ಸಾಲಿಗೆ ಹೊಂಟಾರಿಡದೆ ನಾವು ನೆಟ್ಟಿಗೆ ಪ್ಯಾಂಟ್ ಹಾಕೊಳಕ್ಕೆ ಬರೋಲ್ಲ. ಅವಕ್ಕೆ ಇಸ್ತ್ರಿ ಅರ್ಬಿ ಹಾಕಿ ಕಳಿಸ್ಬೇಕು ಅವರಿಗೆ. ನಾವು ಸಾಲಿಗೆ ಹೋಗೋ ಮುಂದೆ ಹೆಂಗಿತ್ತಂದ್ರೆ ರೀ, ಜನವರಿ 26ಕ್ಕೆ, ಆಗಸ್ಟ್ 15ಕ್ಕೆ ಹಿಂಗೆ ಯಾವಾಗರೆ ಅವಾಗಷ್ಟೇ ನಮ್ಗೆ ಜೋರು ಭಾಳ. ಅಂದ್ರೆ ಅವತ್ತೊಂದಿನ ಚಂದ ಕಂಡ್ರೆ ಸಾಕಲ್ಲ ನಾವು. ಅವತ್ತು ಒಂದೇ ದಿನ ನಾನು ಇಸ್ತ್ರಿ ಅರ್ಬಿ
ನಾನು ತಿಳಿದ ಮಟ್ಟಿಗೆ ಅಂತ ನಾ ಅವಾಗ ಇಷ್ಟೇ ಹೊಡ್ಕೊಂಡು ಹೋಗ್ತಿದ್ದೆ, ಇಲ್ಲಾಂದ್ರೆ ಹೊಡಿತಿದ್ದೇ ಇಲ್ಲ ಇಸ್ತ್ರಿ. ಈಗಿನ ಹುಡುಗರಿಗೆ ಹಂಗಿಲ್ಲ. ಈಗಿನ ಹುಡುಗರಿಗೆ ಕಂಪಲ್ಸರಿ ಇಸ್ತ್ರಿ ಇಲ್ಲರಿ ಯೂನಿಫಾರ್ಮ್ ನಾವು ಕಳಿಸ್ದೇವಿ ಲಗೇಜೆ ಡೈರೆಕ್ಟ್ ಹಾಕಿ ಕಟ್ ಕಳಿಸ್ತಾರೆ. ನೀವು ಯೂನಿಫಾರ್ಮ್ ಇಸ್ತ್ರಿ ಮಾಡಿಲ್ಲ ಹಂಗೆ ಹಿಂಗೆ ಉಗುರು ಬಿಟ್ಟರೆ ಬೈತಾರ. ಯಪ್ಪ ಭಾಳ ಅದ ಈಗಿನ ಹುಡುಗರ್ದು ಡಿಮಾಂಡ್ ಸ್ಕೂಲ್ನಾಗ ಭಾಳ ಐತಿ. ಈಗ ನಮ್ಮ ಟೈಮ್ದಾಗ ಏನೋದಿಲ್ಲ, ವರಸ್ನಾಗ 1-2 ಸಾರಿ ಇಷ್ಟೇ ಇಸ್ತ್ರಿ ಅರಿವಿ. ಅದು ಈಗೆಲ್ಲೋ ಏನೋ ಭಾಳ ದೊಡ್ಡ ಫಂಕ್ಷನ್ ಇತ್ತಂದ್ರೆ ಫಂಕ್ಷನ್ ಇದ್ದಾಗ ಇಸ್ತ್ರಿ ಹೊಡೆಯೋದು ಗರಜೆ ಬಿಡ್ತಿಲ್ಲ. ಯಾಕಂದ್ರೆ ನಾವು ಹೊಸ ಇಸ್ತ್ರಿ ಹೊಡೆದೇ ಇದು ಹೊಸ ತೆಗೆದಿರ್ತೇವೆ, ಅದನ್ನೇ ಸ್ವಚ್ಛ ಓದಿಟ್ರೆ ಇಸ್ತ್ರಿ ಭಾಳ ಕಮ್ಮಿ ನಮ್ಮ ಅರಿವಿಗೆ. ಬಾ ಹಾಯ್ ಮಾಡಿಬಿಡೋಣ. ಆಯ್ತು ಫ್ರೆಂಡ್ಸ್, ಈಗ ಅರಿವಿ ಇಸ್ತ್ರಿ ಹೊಡೆದು ಇನ್ನೇನು ಮಕ್ಕೊಳ್ಳೋದೇ ಅದೇ. ಈಗ ನೋಡಿ ಅರಿವಿ ಇಸ್ತ್ರಿ ಈಕೆ ಬಂದಳು. ಈಗ ಇಶ್ಯೂ ಹಾಯ್ ಮಾಡಪ್ಪಿ. ಈಗ ನಾವು ಚಾನಲ್ ಅಲ್ಲ ಸರಿ ಫ್ರೆಂಡ್ಸ್, ಆಯಿತು. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೇನು ಮಕ್ಕೋಬೇಕು, ಊಟ ಎಲ್ಲ ಬಂದಿದ್ದು. ಆಕೆ ಮುಂಜಾನೆ ಹೇಳ್ಬೇಕಲ್ರಿ, ಇಲ್ಲಿಂದ ಆಕೆಗೆ ಹೋಗ್ಬೇಕಂದ್ರೆ 8 ಕಿಲೋಮೀಟ್ರ್ ಆಕೆ ಸಾಲಿಗೆ ಹೋಗ್ತಾಳೆ. 8 ಕಿಲೋಮೀಟ್ರ್ ಆಗ್ತೈತೆ ಇಲ್ಲಿಂದ. ಫ್ಯಾನ್ ಬರ್ತೈತಿ ಕರ್ಕೊಂಡು ಹೋಗ್ಲಕ್ಕ. ಈಗ ಜಲ್ದಿ ಮಕ್ಕೊಂಡ್ರೆ ಮುಂಜಾನೆ ಜಲ್ದಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಮಲಗಿಸ್ಬೇಕು. ಮುಂಜಾನೆ 8:20 ಗಾಡಿ ಬರ್ತೈತಿ. 8:15 ಕರ್ಕೊಂಡು ಹೋಗ್ತಾನೆ ಬಂದು 20 ಆಗ್ತೈತಿ. ಬಟ್ ಆಲ್ಮೋಸ್ಟ್ 8:15 ಇಲ್ಲಿದೆ ಫ್ಯಾನ್ ಹೋಗಿರ್ತೈತಿ, ಅಳಗಾಡಿರ್ತೈತಿ. ಆದರೂ 8:15 ಅಷ್ಟರಲ್ಲೇ ನಾವು ರೆಡಿಯಾಗಿ ತಳಗಿರಬೇಕು. ಹಾಗಾಗಿ ಆಕೆ ಮುಂಜಾನೆ 7:15 ಎದ್ಲ ಅಂದರೆ 8:15 8:15 ಆಗ್ತೈತಿ. ಎಲ್ಲ ಆಗ್ಬೇಕಲ್ರಿ, ಜಳಕ್ಕೆ ಒಂದು ಸ್ವಲ್ಪ ಹಾಲು ಕುಡಿಯೋದು ಎಲ್ಲ ಆಗಬೇಕಲ್ಲ. ಹಾಗಾಗಿ ಲೇಟೇ ಆಗ್ತೈತಿ. ಹಾಗಾಗಿ ಈಗ ನಾವು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್. ಹಾಗೆ ಏನಾದರೂ ಒಂದು ಚಿಕ್ಕದಕ್ಕೆ ಒಂದು ಕಮೆಂಟ್ ಹಾಕ್ರಿ. ಚಂದ ಐತೆ ಅಂತಾರೆ ಹಾಕ್ರಿ, ಚಂದ ಇಲ್ಲ ಅಂತಾರೆ ಹಾಕ್ರಿ, ಹಿಂಗೆ ಮಾಡಿದ ಹಾಕ್ರಿ, ಹಂಗಾರೆ ಮಾಡೋದು ಹಾಕ್ರಿ, ಒಟ್ಟೆ ಹಾಕ್ರಿ. ಬಟ್ ಪ್ಲೀಸ್ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದೀನಿ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಮತ್ತೆ ನಾಳೆ ಹೊಸ ಅಡುಗೆಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೇ ಬಾಯ್ ಯಶು, ಬಾಯ್. ಲವ್ ಯು. ಆಯಿತು ಫ್ರೆಂಡ್ಸ್, ಬಾಯ್.